ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನೀವು ನೋಡ್ತಾ ಇದ್ದೀರಾ ಶ್ರೀ ಸ್ಪೀಕ್ಸ್ ಯೂಟ್ಯೂಬ್ ಚಾನಲ್. ಸೊ ನನ್ನ ಈ ಒಂದು ಚಾನಲ್ನಲ್ಲಿ ನೀವು ಯಾವ್ಯಾವ ಕಂಟೆಂಟ್ನ ನೋಡ್ತಾ ಇದ್ದೀರಾ ಅಂತ ಅಂದರೆ, ಸೊ ಇನ್ನೊಂದ್ಸರಿ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ. ಸೊ ಒಂದು ಸೆಲ್ಫ್ ಗ್ರೋತ್ ಕಂಟೆಂಟನ್ನು ನೋಡ್ತೀರಾ, ಹಾಗೆ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಕಂಟೆಂಟನ್ನು ನೋಡ್ತೀರಾ. ಅದ್ರ ಜೊತೆಗೆ ಒಂದಷ್ಟು ಸ್ಪಿರಿಚುವಲ್ ಕಂಟೆಂಟನ್ನು ಕೂಡ ಈ ಒಂದು ಚಾನಲಲ್ಲಿ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನನ್ನ ಚಾನಲಿಂದ ಯಾರಿಗಾದರೂ ಒಬ್ರಿಗಾದರೂ ಒಳ್ಳೇದಾದರೆ ಅದೇ ನನಗೆ ಖುಷಿ ಕೊಡುತ್ತೆ. ಸೊ ನಮ್ಮನ್ನು ನಾವು ದಿನದಿಂದ ದಿನಕ್ಕೆ ಬೆಟರ್ ಮಾಡ್ಕೊಳ್ಳೋಣ, ನಮ್ಮ ವ್ಯಕ್ತಿತ್ವನ ಇಂಪ್ರೂವ್ ಮಾಡ್ಕೊಳ್ಳೋಣ. ಸೊ ನಮ್ಮ ಬಗ್ಗೆ ಬೇರೆಯವರಿಗೆ ಇರುವಂತಹ ಗೌರವನ ನಾವೇ ಜಾಸ್ತಿ ಮಾಡ್ಕೊಳ್ಳೋಣ ಅಂತ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಎಲ್ರಿಗೂ ನನ್ನ ಚಾನಲ್ಗೆ ಮತ್ತೊಮ್ಮೆ ವೆಲ್ಕಮ್, ಎಲ್ರಿಗೂ ಸ್ವಾಗತ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ, ಫ್ಯಾಮಿಲಿ ಒಟ್ಟಿಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಸೊ ನಿಮ್ಮ ಒಂದು ಲೈಕ್ ಆಗಿರ್ಬೋದು, ಸಬ್ಸ್ಕ್ರೈಬ್ ಆಗಿರ್ಬೋದು, ನನಗೆ ತುಂಬ ಅಂದರೆ ತುಂಬ ಮೋಟಿವೇಟ್ ಮಾಡುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಹಾಗೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೀವೆಲ್ಲ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ ಇವಾಗ ಇದು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ. ಸೊ ಹೌದು, ಯು ಡಿಸರ್ವ್ ಆಲ್ ದ ಹ್ಯಾಪಿನೆಸ್. ಅಂದರೆ ಜಗತ್ತಲ್ಲಿರುವಂತಹ ಎಲ್ಲ ಖುಷಿಗಳಿಗೂ, ಎಲ್ಲ ಸಂತೋಷಗಳಿಗೂ ನಾವು ಅರ್ಹರಿದ್ದೀವಿ. ಆದರೆ ನಾವೇನು ಮಾಡಿರ್ತೀವಿ, ಅದನ್ನ ಒಂದು ಕಡೆ ಮರ್ತೇ ಬಿಟ್ಟಿರ್ತೀವಿ. ಸೊ ಒಂದು ಕ್ಷಣ ನಿಮ್ಮ ಜೀವನದ ಬಗ್ಗೆ ನೀವು ಯೋಚನೆ ಮಾಡಿ. ಎಷ್ಟೋ ಸರಿ ನೀವು ನಿಮ್ಮ ಫೀಲಿಂಗ್ಸ್ನ ಸೈಡಿಗಿಟ್ಟು ಬೇರೆಯವರ ಹ್ಯಾಪಿನೆಸ್ಗೋಸ್ಕರ, ಬೇರೆಯವರ ಖುಷಿಗೋಸ್ಕರ ನಿಮ್ಮನ್ನು ನೀವೇ ಕಾಂಪ್ರಮೈಸ್ ಮಾಡ್ಕೊಂಡು ಬದುಕ್ತಾ ಇದ್ದೀರಾ. ನೆಕ್ಸ್ಟು, ಎಷ್ಟೋ ಸರಿ ನೀವು ಸ್ಟ್ರಾಂಗಾಗಿ ಸ್ಮೈಲ್ ಮಾಡಿದ್ದೀರಾ, ಆದರೆ ಅದ್ರ ಒಳಗಡೆ ಏನಿರುತ್ತೆ, ನಮ್ಮ ಲೈಫ್ ಯಾವಾಗ ಸರಿ ಹೋಗುತ್ತೆ, ನಮ್ಮ ಲೈಫ್ ಯಾವಾಗ ಚೇಂಜ್ ಆಗುತ್ತೆ, ಇದೇ ಯೋಚನೆ ತಲೆನಲ್ಲಿ ಓಡ್ತಾ ಇದೆಯಾ? ಓಕೆ, ನಾನು ನಿಮ್ಗೊಂದು ಮಾತು ಹೇಳ್ತೀನಿ. ಯುವರ್ ಲೈಫ್ ಈಸ್ ನಾಟ್ ಓವರ್. ಯುವರ್ ಬೆಸ್ಟ್ ಡೇಸ್ ಆರ್ ನಾಟ್ ಬಿಹೈಂಡ್ ಯು. ಯುವರ್ ಬ್ಯೂಟಿಫುಲ್ ಚಾಪ್ಟರ್ ಈಸ್ ಸ್ಟಿಲ್ ವೇಟಿಂಗ್ ಫಾರ್ ಯು. ಅಂದರೆ ನಿಮ್ಮ ಲೈಫು ಇವತ್ತು ಯಾವ ಪರಿಸ್ಥಿತಿನಲ್ಲಿದ್ದೀರಾ ಅಲ್ಲಿಗೆ ಮುಗ್ದು ಹೋಗಿಲ್ಲ. ಸೊ ನಿಮ್ಮ ಒಳ್ಳೆ ದಿನಗಳು ಕೂಡ ಇನ್ನೂ ಇದ್ದಾವೆ. ಸೊ ನಿಮ್ಮ ಲೈಫಲ್ಲಿ ಒಂದು ಬ್ಯೂಟಿಫುಲ್ ಚಾಪ್ಟರ್ ಆಗಿ ಅದನ್ನು ನಾವೇ ಕನ್ವರ್ಟ್ ಮಾಡ್ಕೋಬೇಕು, ಹೌದಲ್ವಾ? ಸೊ ಇವತ್ತು ನಿಮ್ಮ ಜೀವನದಲ್ಲಿ ಎಲ್ಲವೂ ಪರ್ಫೆಕ್ಟ್ ಆಗಿಲ್ಲ ಅಂದರೆ ಅದರಿಂದ ನಿಮ್ಮ ಫ್ಯೂಚರ್ ಕೂಡ ಹೀಗೆ ಇರುತ್ತೆ ಅಂತ ಅರ್ಥ ಅಲ್ಲ. ಸೊ ಇವತ್ತಿಗೆ ಯಾವುದು ಪರ್ಫೆಕ್ಟ್ ಇಲ್ಲದೆ ಇರ್ಬೋದು, ಬಟ್ ಇನ್ನು ಮುಂದಿಗೂ ಹಾಗೆ ಇರುತ್ತೆ ಅಂತ ಅರ್ಥ ಬರೋದಿಲ್ಲ ಅಲ್ವಾ? ಕೆಲವೊಮ್ಮೆ ಲೈಫ್ ನಮ್ಮನ್ನು ಬ್ರೇಕ್ ಮಾಡೋ ಹಾಗೆ ಕಾಣಿಸುತ್ತೆ, ಆದರೆ ಅದೇ ಲೈಫ್ ನಮ್ಮನ್ನು ಸ್ಟ್ರಾಂಗರ್, ವೈಸರ್ ಆ್ಯಂಡ್ ಬೆಟರ್ ಆಗಿ ಬಿಲ್ಡ್ ಮಾಡುತ್ತೆ. ಸೊ ಅಲ್ಲಿವರೆಗೂ ನಾವು ಪೇಷನ್ಸಿಂದ ವೆಯ್ಟ್ ಮಾಡಬೇಕು, ಹಾಗೆ ನಮ್ಮನ್ನು ನಾವು ಇಂಪ್ರೂವ್ ಮಾಡ್ಕೊಳ್ತಾ ಹೋಗಬೇಕು. ಸೊ ನೀವು ಕಳ್ಕೊಂಡದನ್ನೇ ನೆನಪಿಸ್ಕೊಂಡು ನಿಮ್ಮ ಮುಂದೆ ಬರುವಂಥ ಹ್ಯಾಪಿನೆಸ್ನ ಮಿಸ್ ಮಾಡ್ಕೊಳ್ಳೋದು ಬೇಡ. ವಾಟ್ ಈಸ್ ಗಾನ್ ಈಸ್ ಗಾನ್, ವಾಟ್ ಈಸ್ ಕಮ್ಮಿಂಗ್ ಕ್ಯಾನ್ ಬಿ ಬ್ಯೂಟಿಫುಲ್, ಅಲ್ವಾ? ಹೌದು, ನಿಮ್ಮ ಲೈಫ್ನಲ್ಲಿ ಕೂಡ ಒಳ್ಳೆಯ ದಿನಗಳು ಖಂಡಿತವಾಗ್ಲೂ ಬರುತ್ತೆ. ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋ ಜನ ಸಿಗ್ತಾರೆ, ನಿಮ್ಮ ಎಫರ್ಟ್ಗೆ ವ್ಯಾಲ್ಯೂ ಸಿಗುತ್ತೆ, ನೀವು ತುಂಬ ದಿನಗಳಿಂದ ಕಾಯ್ತಿರುವಂಥ ಆಪರ್ಚುನಿಟೀಸ್ಗಳು ಬರ್ತವೆ. ಆದರೆ ಅದಕ್ಕಿಂತ ಮೊದಲು ನಾವೇನು ಮಾಡಬೇಕು ಗೊತ್ತಾ? ಬಿಲೀವ್ ಇನ್ ಯೋರ್ ಸೆಲ್ಫ್. ಇದು ತುಂಬ ಅಂದರೆ ತುಂಬ ಮುಖ್ಯ. ಪ್ರತಿಯೊಬ್ಬರು ಲೈಫಲ್ಲೂ ಕೂಡ ಇದೊಂದು ತುಂಬ ಇಂಪಾರ್ಟೆಂಟ್. ನಮ್ಮನ್ನು ಯಾರು ನಂಬ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಸೊ ನಮ್ಮನ್ನು, ನಮ್ಮ ಕೆಲಸಗಳನ್ನು, ನಮ್ಮ ಸತ್ಯಗಳನ್ನು ನಾವು ನಂಬಲೇಬೇಕು. ಅವಾಗಷ್ಟೇ ನಮ್ಮ ಮೇಲೆ ನಮಗೊಂದಷ್ಟು ನಂಬಿಕೆ ಇದ್ದಾಗ ಮಾತ್ರ ನಾವು ಏನು ಅಚೀವ್ ಮಾಡೋದಕ್ಕೂ ಯಾರಿಂದನೂ ಏನೂ ಪ್ರಾಬ್ಲಮ್ ಆಗೋಲ್ಲ. ಯಾರಾದರೂ ನಿಮ್ಮನ್ನು ಅಂಡರ್ ಎಸ್ಟಿಮೇಟ್ ಮಾಡಿದ್ರೆ ಅವ್ರ ಒಪಿನಿಯನ್ನ ನಿಮ್ಮ ಐಡೆಂಟಿಟಿ ಆಗಿಸ್ಕೊಳ್ಬೇಡಿ. ಸೊ ಅಂಡರ್ ಎಸ್ಟಿಮೇಟ್ ಮಾಡ್ತಾರೆ. ಕೆಲವೊಂದು ಕಡೆ ತುಂಬ ಜನಗಳಿದ್ದಾರೆ, ತುಂಬ ಚೀಪಾಗಿ ಮಾತಾಡ್ತಾರೆ, ಡ್ರೆಸ್ಸಿಂಗ್ ಸೆನ್ಸ್ ಬಗ್ಗೆ ಮಾತಾಡ್ತಾರೆ, ನಾವು ಯಾವ ಥರ ಮಾತಾಡ್ತೀವಿ ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ, ಅಥವಾ ನಮ್ಮ ಸ್ಟೇಟಸ್ ನೋಡಿ ಮಾತಾಡ್ತಾರೆ. ಸೊ ಅವ್ರ ಒಪಿನಿಯನು ನಮ್ಮ ಐಡೆಂಟಿಟಿ ಆಗಬಾರ್ದು. ಯಾರಾದರೂ ನಿಮಗೆ ವ್ಯಾಲ್ಯೂ ಕೊಡಲಿಲ್ಲ ಅಂತಂದರೆ ನಿಮ್ಮ ವ್ಯಾಲ್ಯೂ ಏನು ಕಡಿಮೆ ಆಗೋದಿಲ್ಲ ಅಲ್ವಾ? ಯು ಡೋಂಟ್ ನೀಡ್ ಎವ್ರಿ ಒನ್ ಅಪ್ರೂವಲ್ ಟು ನೋ ಯುವರ್ ವರ್ತ್. ನಿಮ್ಮ ಜರ್ನಿ ನಿಮ್ಮದು. ಅವ್ರ ಲೈಫ್ಗೆ ಹೇಗೆ ಅವ್ರಿಗೆ ಟೈಮ್ ಇದೆಯೋ ನಿಮ್ಮ ಲೈಫ್ಗೂ ಹಾಗೆ ನಿಮಗೂ ಟೈಮ್ ಇದೆ. ಸೊ ಅದರಿಂದ ಏನು ಮಾಡಬೇಕು ಅಂದರೆ ನಾವು ಇನ್ನೊಬ್ಬರ ಜೊತೆಗೆ ಕಾಂಪ್ರಮೈಸ್ ಮಾಡ್ಕೊಳ್ಳೋದನ್ನು ಮತ್ತು ಕಂಪ್ಯಾರಿಸನ್ ಮಾಡ್ಕೊಳ್ಳೋದನ್ನು ಸ್ಟಾಪ್ ಮಾಡಬೇಕು. ನಾವು ಏಕೆ ನಮ್ಮನ್ನು ಬೇರೆಯವ್ರಿಗೆ ಕಂಪೇರ್ ಮಾಡ್ಕೋಬೇಕು? ಅವ್ರು ಹಂಗಿದ್ದಾರೆ, ನಾವು ಹಿಂಗಿಲ್ಲ, ಅವ್ರ ಹತ್ರ ಅದಿದೆ, ನಮ್ಮ ಹತ್ರ ಇದಿಲ್ಲ, ಏನಕ್ಕೆ ಅನ್ಕೋಬೇಕು?
ಅವ್ರ ಲೈಫು ಅವ್ರದ್ದು, ನಮ್ಮ ಲೈಫು ನಮ್ಮದು. ಸೊ ನೀವು ಸ್ಲೋಗಿ ಹೋಗ್ತಿದ್ಯಾ ಅಂತ ಅನಿಸಿದ್ರು ಪರವಾಗಿಲ್ಲ. ಸ್ಲೋ ಪ್ರೋಗ್ರೆಸ್ ಈಸ್ ಸ್ಟಿಲ್ ಪ್ರೋಗ್ರೆಸ್ ಅಲ್ವಾ? ಒಂದಿನ ನೀವೇ ಹಿಂದಿರುಗಿ ನೋಡಿದಾಗ ಇವತ್ತು ನಿಮ್ಮನ್ನು ಹರ್ಟ್ ಮಾಡಿರುವಂಥ ವಿಷಯಗಳು ನಿಮ್ಮ ಬಿಗ್ಗೆಸ್ಟ್ ಸ್ಟ್ರೆಂತ್ ಆಗಿ ಮುಂದೊಂದು ದಿನ ಕಾಣ್ಬೋದು. ಸೊ ಅದರಿಂದ ಪ್ಲೀಸ್ ನಿಮ್ಮ ಮೇಲೆ ಹೋಪ್ ಕಳ್ಕೊಬೇಡಿ. ನಿಮ್ಮ ಡ್ರೀಮ್ಸ್ ಚಿಕ್ಕದಾಗಿದ್ರೂ ಪರವಾಗಿಲ್ಲ. ನಿಮ್ಮ ಹ್ಯಾಪಿನೆಸ್ನ ಇನ್ನು ಮುಂದಕ್ಕೆ ಪೋಸ್ಟ್ಪೋನ್ ಮಾಡ್ತಾ ಹೋಗಬೇಡಿ. ಸೊ ಯಾರಿಗೋಸ್ಕರನೋ ನಿಮ್ಮ ಒಂದು ಇಷ್ಟವಾದಂಥ ಊಟ ತಿನ್ನೋದು ಬಿಟ್ಟಿರ್ತೀರಾ, ಅಥವಾ ನಿಮ್ಗೆ ಇಷ್ಟವಾದಂಥ ಬಟ್ಟೆ ಹಾಕೊಳ್ಳೋದು ಬಿಟ್ಟಿರ್ತೀರಾ, ನಿಮ್ಗೆ ಇಷ್ಟ ಆದಂಗೆ ಒಂದು ಫ್ರೆಂಡ್ಸ್ ಜೊತೆ ಹೊರಗೆ ಹೋಗೋದನ್ನ ಬಿಟ್ಟಿರ್ತೀರಾ. ಸೊ ಏನು ಸಿಗುತ್ತೆ ಅದನ್ನೆಲ್ಲ ಬಿಟ್ಟರೆ? ಏನೂ ಸಿಗಲ್ಲ. ಸೊ ಅದನ್ನೆಲ್ಲ ನಿಮ್ಮ ಲೈಫಲ್ಲಿ ನಿಮಗೇನು ಬೇಕೋ ಅದನ್ನು ಅಳವಡಿಸ್ಕೊಳ್ತಾ ಹೋಗಿ. ಸೊ ಅದಕ್ಕೆ ನಾನು ಆಗಲೇ ಹೇಳಿದ್ದು, ಯು ಡಿಸರ್ವ್ ದ ಹ್ಯಾಪಿನೆಸ್ ರೈಟ್ ನೌ. ಸೊ ನಿಮ್ಮ ಪಾಸ್ಟ್ ಏನೇ ಆಗಿರಲಿ, ನಿಮ್ಮ ಮಿಸ್ಟೇಕ್ಸ್ ಏನೇ ಆಗಿರಲಿ, ನೀವು ಎಷ್ಟೇ ಸರಿ ಫೇಲ್ ಆಗಿರಲಿ, ಯು ಸ್ಟಿಲ್ ಡಿಸರ್ವ್ ಎ ಬ್ಯೂಟಿಫುಲ್ ಲೈಫ್. ನೀವು ಪ್ರೀತಿಗೆ ಅರ್ಹರಾಗಿದ್ದೀರಾ, ಹಾಗೆ ನೀವು ರೆಸ್ಪೆಕ್ಟ್ಗೆ ಅರ್ಹರಾಗಿದ್ದೀರಾ, ನೀವು ಒಂದು ತಾಳ್ಮೆಗೆ ಅರ್ಹರಾಗಿದ್ದೀರಾ, ಹಾಗೆ ನೀವು ಸಕ್ಸಸ್ಗೂ ಕೂಡ ಅರ್ಹರಾಗಿದ್ದೀರಾ. ಸೊ ಯು ಡಿಸರ್ವ್ ಆಲ್ ದ ಹ್ಯಾಪಿನೆಸ್. ನಾನು ಪದೇ ಪದೇ ಇದನ್ನು ಹೇಳ್ತಾ ಇದ್ದೀನಿ. ಯಾಕೆ ಅಂತಂದರೆ, ಜಗತ್ತಲ್ಲಿ ಯಾವುದೇ ಸುಖ ಆಗಿರ್ಬೋದು, ಯಾವುದೇ ಖುಷಿ ಆಗಿರ್ಬೋದು, ನಮಗೆ ನಮ್ಮ ಇಷ್ಟದಂತೆ ಬದುಕುವಂತಹ ಎಲ್ಲ ರೈಟ್ಸು ಇದೆ. ಸೊ ನಾವು ಯಾವುದೋ ರೀಸನಿಗೋಸ್ಕರ, ರೀಸನ್ ವಾಟ್ ಎವರ್ ಇಟ್ ಈಸ್, ನಾವೊಂದು ಫ್ರೆಂಡ್ಸ್ ಜೊತೆ ಮಾತಾಡೋದು ಬಿಟ್ಟಿರ್ತೀವಿ, ಒಂದು ಆಚೆ ಹೋಗೋದು ಬಿಟ್ಟಿರ್ತೀವಿ, ಒಂದು ಒಳ್ಳೆ ಬಟ್ಟೆ ಹಾಕೊಳ್ಳೋದು ಬಿಟ್ಟಿರ್ತೀವಿ, ನಮಗೆ ಬೇಕಾದಂಗೆ ನಾವು ಸ್ಟೈಲ್ ಮಾಡೋದು ಬಿಟ್ಟಿರ್ತೀವಿ, ಅಥವಾ ಏನೋ ಒಂದು ನಮ್ಮ ಫೇವ್ರೆಟ್ಸ್ ಏನಿರುತ್ತೆ ಅದನ್ನು ಇನ್ನೊಂದು ಯಾವುದೋ ರೀಸನಿಗೋಸ್ಕರ ಬಿಟ್ಟಿರ್ತೀವಿ. ಸೊ ಅವಾಗ ಏನಂತ ಅನಿಸುತ್ತೆ, ನಮ್ಗೆ ಏನು ಮಾಡಿದ್ರೂ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ನಮಗೆ ಬೇರೆ ಯಾವುದೋ ಒಂದು ಡ್ರೆಸ್ ತಗೊಂಡ್ರು ಖುಷಿ ಆಗಲ್ಲ, ಯಾಕೆಂದರೆ ಅದು ನಮ್ಗೆ ಇಷ್ಟನೇ ಇರೋದಿಲ್ವಲ್ಲ. ಸೊ ಹಾಗಾಗಿ ಇವತ್ತಿಂದ ಒಂದು ಪ್ರಾಮಿಸ್ ಮಾಡೋಣ. ನಾನು ನನ್ನನ್ನು ಯಾವತ್ತೂ ಡೌಟ್ ಮಾಡೋಲ್ಲ. ನೆಕ್ಸ್ಟ್, ನಾನು ನನ್ನ ಜರ್ನಿನ ಕಂಪೇರ್ ಮಾಡೋದಿಲ್ಲ. ನನ್ನ ಪಾಸ್ಟ್ ನನ್ನ ಫ್ಯೂಚರ್ನ ಡಿಸೈಡ್ ಮಾಡಲು ನಾನು ಬಿಡೋದಿಲ್ಲ. ಐ ವಿಲ್ ಕೀಪ್ ಗೋಯಿಂಗ್, ಐ ವಿಲ್ ಕೀಪ್ ಬಿಲೀವಿಂಗ್, ಐ ವಿಲ್ ಕೀಪ್ ಗ್ರೋಯಿಂಗ್. ಯಾಕಂದರೆ ಮೈ ಸ್ಟೋರಿ ಈಸ್ ಸ್ಟಿಲ್ ಬೀಯಿಂಗ್ ರಿಟನ್ ಆ್ಯಂಡ್ ದ ಬೆಸ್ಟ್ ಚಾಪ್ಟರ್ ಆರ್ ಯೆಟ್ ಟು ಕಮ್. ಒಂದಿನ ನೀವು ಈಗ ಕಣ್ಣೀರಿನಿಂದ ಕೇಳ್ಕೊಳ್ತಿರೋ ನನ್ನ ಜೀವನ ಯಾಕೆ ಹಿಂಗಾಯಿತು, ಯಾವಾಗ ಬದಲಾಗುತ್ತೆ ಅನ್ನೋ ಪ್ರಶ್ನೆಗೆ ಮುಂದೆ ನಿಮ್ಮ ಜೀವನನೇ ಆನ್ಸರ್ ಮಾಡ್ಬೋದು. ಸೊ ಟೇಕ್ ಅ ಡೀಪ್ ಬ್ರೀತ್, ಟ್ರಸ್ಟ್ ದ ಪ್ರೋಸೆಸ್, ಕೀಪ್ ಗೋಯಿಂಗ್, ಬಿಕಾಸ್ ಬೆಟರ್ ಡೇಸ್ ಆರ್ ಕಮಿಂಗ್ ಆ್ಯಂಡ್ ಎಸ್, ಯು ಡಿಸರ್ವ್ ಎವ್ರಿ ಬಿಟ್ ಆಫ್ ಹ್ಯಾಪಿನೆಸ್ ದಟ್ಸ್ ಕಮಿಂಗ್ ಇನ್ ಯೋರ್ ವೇ. ಸೊ ನಿಮ್ಮ ಖುಷಿಗೆ ಏನೆಲ್ಲ ಮಾಡಬೇಕು ಅಂತ ಅನಿಸುತ್ತೆ ಮಾಡಿ. ಒಳ್ಳೆ ಊಟ ಮಾಡಿ, ಒಳ್ಳೆ ಬಟ್ಟೆ ಹಾಕೊಳ್ಳಿ, ಒಳ್ಳೆ ಫ್ರೆಂಡ್ಸ್ ಮಾಡ್ಕೊಳ್ಳಿ, ಒಳ್ಳೆ ವಿಷಯಗಳನ್ನ ತಿಳ್ಕೊಳ್ಳಿ. ಇವಾಗ ಸೋಷಿಯಲ್ ಮೀಡಿಯಾ ನಿಜವಾಗ್ಲೂ ಒಳ್ಳೇದಕ್ಕೆ ಉಪಯೋಗಿಸ್ಕೊತೀನಿ ಅಂದರೆ ತುಂಬ ದಾರಿಗಳಿದೆ. ಒಳ್ಳೆ ಸ್ಟೋರಿಗಳನ್ನ ನೋಡಿ, ಒಳ್ಳೆ ಸಾಂಗ್ ಕೇಳಿ, ಒಳ್ಳೆ ಪಾಸಿಟಿವ್ ಇರುವಂತಹ ಒಂದು ಲೈನ್ಸ್ಗಳನ್ನ ಓದಿ. ತುಂಬ ಪಾಡ್ಕಾಸ್ಟ್ಗಳು ಬಂದಿದೆ ಇವಾಗ, ತುಂಬ ಅಂದರೆ ತುಂಬ ಪಾಡ್ಕಾಸ್ಟ್ಗಳು. ಅದರಲ್ಲಿ ಎಷ್ಟು ವಿಚಾರಗಳನ್ನ ತಿಳ್ಕೊಬೋದು ಗೊತ್ತಾ ನಾವು? ಎಷ್ಟು ಸ್ಪಿರಿಚುವಾಲಿಟಿ ವಿಚಾರಗಳನ್ನ ತಿಳ್ಕೊಬೋದು ಗೊತ್ತಾ? ಸೊ ಇವತ್ತೇ ನಿಮ್ಮನ್ನು ನೀವು ನಾನು ಕಮ್ಮಿ ಅಂತ ಅಂದ್ಕೊಳ್ಳೋದನ್ನ ನಿಲ್ಲಿಸಿ, ನಾನು ಎಲ್ಲದಕ್ಕೂ ನಾನು ಸ್ಟ್ರಾಂಗ್ ಇದ್ದೀನಿ, ನಾನು ಖುಷಿಯಾಗಿದ್ದೀನಿ, ನಾನು ಹ್ಯಾಪಿಯಾಗಿದ್ದೀನಿ, ಸೊ ನನ್ನ ಲೈಫ್ ಕೂಡ ಚೆನ್ನಾಗಿದೆ ಅನ್ನೋ ಭಾವನೆನ ನೀವು ಬೆಳೆಸ್ಕೊಳ್ತಾ ಹೋಗಿ. ಖಂಡಿತವಾಗ್ಲೂ ಒಳ್ಳೆಯದಾಗತ್ತೆ. ಸೊ ಇದೇ ಥರ ಇನ್ನಷ್ಟು ವ್ಯಕ್ತಿತ್ವಗಳನ್ನು ಇಂಪ್ರೂವ್ ಮಾಡ್ಕೊಳ್ಳುವಂಥ ವಿಚಾರಗಳಿಗೋಸ್ಕರ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಇದೇ ಥರ ಹೊಸ ಒಂದು ವಿಷಯದೊಂದಿಗೆ ನಿಮ್ಮ ಎದುರಿಗೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್.